ಪ್ರಜ್ವಲ್ ರೇವಣ್ಣ ಬ್ಯಾರೆಕ್ನಲ್ಲಿ ಮೊಬೈಲ್ ಪತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಭದ್ರತಾ ಸೆಲ್ನಿಂದ ಸಾಮಾನ್ಯ ಬ್ಯಾರೆಕ್ಗೆ ಪ್ರಜ್ವಲ್ನನ್ನ ಸ್ಥಳಾಂತರ ಮಾಡಲಾಗಿದೆ. ಪ್ರಜ್ವಲ್ ರೇವಣ್ಣ ಬ್ಯಾರೆಕ್ನಲ್ಲಿ ಮೊಬೈಲ್ ಪತ್ತೆ ಆಗಿರುತ್ತೆ. ಈ ಪ್ರಕರಣ ಸಂಬಂಧವಾಗಿ ಭದ್ರತಾ ಸೆಲ್ನಿಂದ ಸಾಮಾನ್ಯ ಬ್ಯಾರೆಕ್ಗೆ ಪ್ರಜ್ವಲ್ ಸ್ಥಳಾಂತರ ಮಾಡಲಾಗಿದೆ. ಕಲರ್ ಬಟ್ಟೆಯಲ್ಲೇ ಮಿಂಚುತ್ತಾ ಇದ್ದ ಪ್ರಜ್ವಲ್ ರೇವಣ್ಣ ಈಗ ಶಾಕ್ ಎದುರಾಗಿದೆ. ಸಜಾ ಕೈದಿ ಸಮವಸ್ತ್ರ ಧರಿಸಿಯೇ ಇರುವಂತೆ ಖಡಕ್ ಸೂಚನೆಯನ್ನ ನೀಡಲಾಗಿದೆ. ಕಾರಾಗೃಹದ ಗ್ರಂಥಾಲಯ ಕ್ಲರ್ಕ್ ಕೆಲಸವನ್ನ ವಹಿಸಲಾಗಿದೆ. ಹೊಸ ಹುದ್ದೆ ಕೊಡಲಾಗಿದೆ. ನೋಡಿ, ಸಂಸದರಾಗಿದ್ರು ಇಲ್ಲಿ ಕ್ಲರ್ಕ್ ಕೆಲಸ ಮಾಡದೆ ಕಳ್ಳಾಟ ಆಡ್ತಾ ಇದ್ರು ಪ್ರಜ್ವಲ್ ರೇವಣ್ಣ ಅವರು. ಕಡ್ಡಾಯವಾಗಿ ಕೆಲಸ ಮಾಡಬೇಕು ಅಂತ ಹೇಳಿ ಸೂಚನೆ ಕೊಡಲಾಗಿದೆ, ಎಚ್ಚರಿಕೆ ನೀಡಲಾಗಿದೆ. ಡಿಜಿಪಿ ಅಲೋಕ್ ಕುಮಾರ್ ಭೇಟಿ ನಂತರವಾಗಿ ಕ್ರಮಕ್ಕೆ ಸೂಚನೆ ನೀಡಲಾಗಿದೆ. ಬಟ್ ಇದು ಎಷ್ಟು ದಿನದವರೆಗೂ ಇರುತ್ತೋ ಗೊತ್ತಿಲ್ಲ. ಮೊಬೈಲ್ ಯಾವಾಗ ಪತ್ತೆ ಆಯಿತು ಅಂತ ಹೇಳಿ ನಮ್ಮ ಮಾಧ್ಯಮಗಳಲ್ಲಿ ಪ್ರಸಾರವಾಯಿತು. ಅದರಲ್ಲೂ ಕೂಡ ಪವರ್ ಟಿವಿಯಲ್ಲೇ ಎಕ್ಸ್ಕ್ಲೂಸಿವ್ ಆಗಿ ತೋರಿಸಿದ್ದು ಅದರ ಬಗ್ಗೆ. ಎಷ್ಟು ಐಷಾರಾಮಿ ಲೈಫನ್ನ ಲೀಡ್ ಮಾಡ್ತಿದ್ದಾರೆ ಜೈಲಿನ ಒಳಗಡೆ ಪ್ರಜ್ವಲ್ ರೇವಣ್ಣ. ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ, ಅಧಿಕಾರಿಗಳಿಗೆ ಗೊತ್ತಿಲ್ಲದೆ ಹಿಂಗೆಲ್ಲ ಆಗುತ್ತೆ ಅಂತ ಹೇಳಿ. ಅದಾದಮೇಲೆ ನೋಡಿ ಈಗ ಕ್ರಮಕ್ಕೆ ಮುಂದಾಗಿದ್ದಾರೆ. ಈಗ ಕ್ಲರ್ಕ್ ಕೆಲಸಕ್ಕೆ ಅವರನ್ನು ನೇಮಿಸಲಾಗಿದೆ. ಮಾಡಲೇಬೇಕು ಅಂತ ಹೇಳಿ ಎಚ್ಚರಿಕೆಯನ್ನು ಕೂಡ ನೀಡಲಾಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೂಡ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸುಚಿತ್ರ. ಈಗ ಸುಚಿತ್ರ, ಪ್ರಜ್ವಲ್ ರೇವಣ್ಣ ಪರಿಸ್ಥಿತಿ ಹೆಂಗಿದೆ ಇವಾಗ? ಏನು ಕೆಲಸ ಕೊಟ್ಟಿದ್ದಾರೆ? ಎಲ್ಲರ ರೀತಿಯಾಗಿ ಇರಿಸಿದ್ದಾರಾ? ಏನಿದೆ ಮಾಹಿತಿ? ಪ್ರಜ್ವಲ್ ರೇವಣ್ಣ ಬ್ಯಾರಕ್ನಲ್ಲಿ ಮೊಬೈಲ್ ಪತ್ತೆ ಪ್ರಕರಣ ಸಂಬಂಧ ಸಿಸಿಬಿ ದಾಳಿಯನ್ನ ನಡೆಸಿದಂತಹ ವೇಳೆಯಲ್ಲಿ ಮೊಬೈಲ್ ಕೂಡ ಪತ್ತೆಯಾಗಿತ್ತು. ಅದಾದ ನಂತರದಲ್ಲಿ ಶುಕ್ರವಾರ ಕಾರಾಗೃಹ ಇಲಾಖೆಯ ಡಿಜಿಪಿ ಆಗಿರುವಂತಹ ಅಲೋಕ್ ಕುಮಾರ್ ಅವರು ಕೂಡ ಆ ಒಂದು ಕಾರಾಗೃಹಕ್ಕೆ ಭೇಟಿಯನ್ನ ಕೊಡಿ ಎಲ್ಲ ಪರಿಶೀಲನೆಯನ್ನ ಮಾಡಿದ್ರು. ಜೊತೆಗೆ ಏನು ಸಜಾ ಕೈದಿ ಆಗಿರುವಂತಹ ಪ್ರಜ್ವಲ್ ರೇವಣ್ಣ ಯಾವುದೇ ರೀತಿಯಾಗಿ ಸಮವಸ್ತ್ರವನ್ನ ಧರಿಸದೇ ಇದ್ದಂತಹ ವಿಡಿಯೋಗಳು ಕೂಡ ವೈರಲ್ ಆಗಿತ್ತು. ಪವರ್ ಟಿವಿ ಈ ಒಂದು ವಿಚಾರ ಸಂಬಂಧ ಸುದ್ದಿಯನ್ನ ಕೂಡ ಪ್ರಸಾರ ಮಾಡಿತ್ತು. ಇದೇ ಒಂದು ಸಮಯದಲ್ಲಿ ಏನು ಶುಕ್ರವಾರ ಭೇಟಿ ನೀಡಿದಂತಹ ಅಲೋಕ್ ಕುಮಾರ್ ಅವರು ಸಜಾ ಕೈದಿಗೆ ಸಮವಸ್ತ್ರವನ್ನ ಧರಿಸ್ಕೊಂಡೇ ಇರಬೇಕು ಅಂತ ಹೇಳಿ ಸೂಚನೆಯನ್ನ ಕೂಡ ನೀಡಿರುವಂತದ್ದು. ಈಗಾಗಲೇ ಭದ್ರತಾ ಸೆಲ್ನಿಂದ ಸಾಮಾನ್ಯ ಬ್ಯಾರಕ್ಗೆ ಪ್ರಜ್ವಲ್ ರೇವಣ್ಣನನ್ನ ಸ್ಥಳಾಂತರ ಮಾಡಲಾಗಿತ್ತು. ಜೊತೆಗೆ ಆತನಿಗೆ ಕೆಲಸವನ್ನ ಕೂಡ ಕೊಟ್ಟಿದ್ರು ಕೂಡ ಯಾವುದೇ ರೀತಿಯಲ್ಲಿ ಕೆಲಸವನ್ನ ನಿರ್ವಹಣೆ ಮಾಡ್ತಿರ್ಲಿಲ್ಲ. ಹೀಗಾಗಿ ಕಾರಾಗೃಹದ ಒಂದು ಗ್ರಂಥಾಲಯದ ಕ್ಲರ್ಕ್ ಕೆಲಸವನ್ನ ಇದೀಗ ಪ್ರಜ್ವಲ್ಗೆ ಹಂಚಿಕೆಯನ್ನ ಮಾಡಿರುವಂತದ್ದು. ಆತ ಕೆಲಸ ಮಾಡ್ಬೇಕು ಅಂತ ಹೇಳಿ ಇದೀಗ ಅಲೋಕ್ ಕುಮಾರ್ ಅವರು ಕೂಡ ಏನು ಸೂಚನೆಯನ್ನ ಕೂಡ ಕೊಟ್ಟಿರುವಂತದ್ದು. ಎಸ್, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗಾಗಿ.